ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರಾಗಿ ರೊಟ್ಟಿ ಮತ್ತು ಹುಚ್ಚೆಳ್ಳು ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಈ ರೆಸಿಪಿನ ನಾವು ಚಿಕ್ಕವರಿದ್ದಾಗ ಜಾಸ್ತಿ ಮಾಡ್ತಾಯಿದ್ರು, ತಿಂತಾಯಿದ್ವಿ. ಇವಾಗಂತೂ ಮರ್ತೇ ಹೋಗಿತ್ತು. ಅದಕ್ಕೆ ನನ್ನ ಮಕ್ಳಿಗೆ ಒಂದ್ಸರಿ ಮಾಡಿಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ರಾಗಿ ಹಿಟ್ಟು ನಾವು ಮುದ್ದೆ ಮಾಡೋದಕ್ಕೆ ಯಾವ್ದು ಬೀಸ್ಕೊಂಬಂದಿರ್ತೀವಲ್ಲ ಅದನ್ನೇ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಯಾವುದು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಬಾರ್ದು. ಹಳೆ ರೆಸಿಪಿ ಅದೇ ಥರ ಇದ್ರೇ ಚೆಂದ. ಅದಕ್ಕೋಸ್ಕರ ನಾನು ಬರೀ ರಾಗಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇಸ್ಕಿ ಮಿದಿಬೇಕು. ನೋಡಿ ಈ ಥರ ನಿಧಾನಕ್ಕೆ ಒಂದು 10 ನಿಮಿಷ ಆದರೂ ಚೆನ್ನಾಗಿ ಈ ಥರ ನಾದಿದ್ರೆ ರೊಟ್ಟಿ ಬೆಳಿಬೇಕಾದ್ರೆ ನೀಟಾಗಿ ಬರುತ್ತೆ. ನೋಡಿ ಅದಕ್ಕಿದ್ರೆ ಸಾಕು. ಇವಾಗ ಇದನ್ನು ಒಂದು 10 ನಿಮಿಷ ಎತ್ತಿಡೋಣ, ಒಂದು ಸ್ವಲ್ಪ ನೆನ್ಕೊಳ್ಳಿ. ಇವಾಗ ಚಟ್ನಿಗೆ ಏನು ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ನಾನು 1 ಸ್ಪೂನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಕಪ್ಪಾಗಿ ಕಾಣಿಸ್ತಾ ಇದೆ ಅದು. ಆಮೇಲೆ ಒಂದು 10 ಎಲೆ ಕರಿಬೇವು, ಒಂದು 6 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ಬೇಕಾದಷ್ಟು ಉಪ್ಪು, 1 ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದು ನೀವು ಯಾವ ರೀತಿ ಕ್ವಾಂಟಿಟಿ ಬಳಸ್ತೀರಾ ಅದರ ಮೇಲೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿ ಈಗ ನಾನು 100 ಗ್ರಾಮಷ್ಟು ಹುಚ್ಚೆಳ್ಳು ತೊಗೊಂಡಿದ್ದೀನಿ. 100 ಗ್ರಾಮಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದನ್ನು ಬಾಣಲಿ ಬಿಸಿಗಿಟ್ಟು ಹುಚ್ಚೆಳ್ಳು ಹುರಿಯೋಕೆ ಹಾಕ್ಕೊಳ್ಳೋಣ. ಹುಚ್ಚೆಳ್ಳು ಜೊತೆನೇ ನಾವು ಇಟ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಹುಣಸೆಹಣ್ಣು ಇದಿಷ್ಟು ಹಾಕಿ ಉರಿ ಕಮ್ಮಿ ಮಾಡಿ ಚೆನ್ನಾಗಿ ಹುರ್ಕೋಬೇಕು. ಹುಚ್ಚೆಳ್ಳು ಇಷ್ಟಪಟ್ಟ ಅನ್ನಬೇಕು ಮತ್ತು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಉಬ್ಕೊಂಡಂಗೆ ಹಾಕಬೇಕು. ಕರಿಬೇವಿನ ಸೊಪ್ಪೆಲ್ಲ ಡ್ರೈ ಆಗಬೇಕು, ಆ ಥರ ಹುರಿಬೇಕು. ನಾವು ಉರಿ ಜಾಸ್ತಿ ಮಾಡಿಬಿಟ್ರೆ ಹುಚ್ಚೆಳ್ಳು ಒಳಗಡೆ ಎಲ್ಲ ಫ್ರೈ ಆಗಿರಲ್ಲ, ಅವಾಗ ಚಟ್ನಿ ಚೆನ್ನಾಗಿರಲ್ಲ, ಬಾಯಿಗೆ ಮೆತ್ತಗೆ ಸಿಗ್ತಾ ಇರುತ್ತೆ. ಅದಕ್ಕೆ ಆದಷ್ಟು ನಿಧಾನಕ್ಕೆ ಚೆನ್ನಾಗಿ ಫ್ರೈ ಆಗೋ ಥರ ಹುರಿರಿ. ಇದ್ರ ಜೊತೆಗೆ ಒಂದು ಇಂಗ್ರೀಡಿಯೆಂಟ್ಸ್ ಕಡಲೆ. ನಾನು 1 ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ. ಕಡಲೆ ನಿಮ್ಮ ಆಪ್ಷನಲ್, ಬೇಕಿದ್ದರೆ ಹಾಕ್ಕೋಬೋದು. ಕಡಲೆ ಹಾಕಿದ್ರೆ ಅದು ಒಂದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೆ ಅನ್ನೋಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಮತ್ತು ಬೆಲ್ಲ ಹಾಕ್ಕೋತೀವಲ್ವ, ಸಿಹಿ ಆಗುತ್ತಾ ಅಂತ ಕೇಳ್ಬೋದು. ಸ್ವಲ್ಪನೂ ಸಿಹಿ ಆಗಲ್ಲ, ನಾವು ಬೆಲ್ಲ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಇದರಲ್ಲಿ. ಹುಚ್ಚೆಳ್ಳಿಗೆ ಬೆಲ್ಲ ಹಾಕಿದ್ರೇ ಟೇಸ್ಟ್ ಬರೋದು. ಸ್ವೀಟ್ ಅಂತ ಸ್ವಲ್ಪನೂ ಅನಿಸಲ್ಲ, ಹಾಕಿ ನೋಡಿ ಒಂದ್ಸರಿ. ಈಗ ಆರಿದೆ, ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋಣ. ಮೊದಲಿಗೆ ನಾವು ಎತ್ತಿಟ್ಟಿದ್ದು ಉಪ್ಪು ಬೆಲ್ಲ ಎಲ್ಲ ಹಾಕ್ಕೊಂಡು ಡ್ರೈ ಪೌಡ್ರ್ ಮಾಡ್ಕೋಬೇಕು. ಫಸ್ಟೇ ನೀರು ಹಾಕಬಾರ್ದು. ಇಷ್ಟೇ ಹಾಕಿ ಇವಾಗ ಸ್ವಲ್ಪ ನಾನು ಡ್ರೈ ಪೌಡ್ರ್ ಥರ ಮಾಡ್ಕೊತೀನಿ. ಇವಾಗ ಸೆಕೆಂಡ್ ಟೈಮ್ ಸ್ವಲ್ಪ ಎಲ್ಲ ನುಣ್ಣಗಾಗಿರುತ್ತಲ್ಲ, ಇವಾಗ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಆಯ್ತಿದು. ತುಂಬ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಲಿ. ಈ ಹದಕ್ಕಿದೆ. ಇದಕ್ಕೆ ಜಾಸ್ತಿ ನೀರೆಲ್ಲ ಏನು ಬೇಕಾಗಲ್ಲ. ಹುಚ್ಚೆಳ್ಳು ಚಟ್ನಿ ರೆಡಿ ಆಯಿತು. ಇವಾಗ ಹೆಂಚು ಕಾಯಕ್ಕೆ ಇಟ್ಕೊಳ್ಳೋಣ ರೊಟ್ಟಿ ಬೆಳೆಯೋದಕ್ಕೋಸ್ಕರ. ಹಂಚು ಚೆನ್ನಾಗಿ ಕಾಯಬೇಕು, ಇಲ್ಲಾಂದರೆ ರೊಟ್ಟಿ ಮೇಲಕ್ಕೆ ಎದ್ದೇಳಲ್ಲ. ನಾವು ಕಲಸಿಟ್ಕೊಂಡಿದ್ವಲ್ಲ ಅದೆಷ್ಟು ಬೇಕು ಅಷ್ಟು ಹಿಟ್ಟು ಹಾಕ್ಕೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ, ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಸ್ವಲ್ಪ ಕೈ ತೇವ ಮಾಡಿಕೊಂಡು ಇನ್ನೊಂದು ಸರಿ ಎಲ್ಲನೂ ಸಮ ಮಾಡ್ಕೋಬೇಕು. ಮತ್ತು ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೆ ಅದನ್ನು ತೆಗೆದುಬಿಡಬೇಕು. ಈ ಥರ ಅಷ್ಟೇ. ಇದ್ರ ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸಬೇಕು. ಸ್ವಲ್ಪ ಜಾಸ್ತಿ ಹೊತ್ತೇ ಬೇಯಿಸಬೇಕು ರಾಗಿ ರೊಟ್ಟಿನ. ಅಕ್ಕಿ ರೊಟ್ಟಿ ಆದರೆ ಸ್ವಲ್ಪ ಬೇಗ ಆಗುತ್ತೆ. ಇದು ಅಕ್ಕಿ ರೊಟ್ಟಿಯಷ್ಟು ತುಂಬ ತೆಳುಗೆ ಬರಲ್ಲ, ಅದು ಚೆನ್ನಾಗಿ ಬಂದಿತ್ತಿದು. ತುಂಬ ದಪ್ಪನೂ ಇಲ್ಲ, ಚೆನ್ನಾಗಿ ಬಂದಿದೆ ನೋಡಿ. ಅದು ಬೆಂದಿದೆ ಅಂದರೆ ಸುತ್ತ ಈ ಥರ ಬಿಟ್ಕೊಳ್ಳುತ್ತೆ. ಆ ಥರ ಮಗ್ಚಾಕಿ ಮತ್ತೆ ಅದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಚಿಕ್ಕದ್ರಲ್ಲಿದ್ದಾಗ ರಾಗಿ ರೊಟ್ಟಿ ತಿನ್ನೋಕ್ಕೆಲ್ಲ ಬೇಜಾರು ಮಾಡ್ಕೊತಿದ್ವಿ, ಅಷ್ಟು ದಪ್ಪ ಇರ್ತಿತ್ತು, ಚೆನ್ನಾಗಿರಲ್ಲ ಅಂತ.
ತುಂಬ ಚೆನ್ನಾಗಿ ಬಂದಿತ್ತು ತೆಳ್ಳಗೆ. ಈ ಥರ ಕೈ ತೇವ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಹಿಟ್ಟನ್ನ ತೆಗೆದ್ರೆ ಆಯಿತು. ಪ್ಲೇಟ್ ಮುಚ್ಚಿನೇ ಬೇಯಿಸಬೇಕು, ಇಲ್ಲಾಂದರೆ ಅದು ವೈಟ್ ಆಗ್ಬಿಡುತ್ತೆ. ರೊಟ್ಟಿ ನಾವು ಹೆಂಚಿನ ಮೇಲಿಂದ ಎತ್ತೀವಲ್ಲ ಆವಾಗಲೇ ಬಿಸಿ ಇದ್ದಾಗೇ ತುಪ್ಪ ಹಾಕ್ಬಿಡ್ಬೇಕು, ಹಾರೋದ್ಮೇಲೆ ಹಾಕ್ಬಾರ್ದು. ಮತ್ತು ಹೆಂಚು ಮೇಲೆ ಕೂಡ ತುಪ್ಪ ಹಾಕ್ಬಾರ್ದು. ಹೆಂಚು ಮೇಲೆ ನಾವು ತುಪ್ಪ ಹಾಕಿದ್ರೆ ಮತ್ತೆ ಇನ್ನೊಂದು ರೊಟ್ಟಿ ಬೆಳೆಯೋದಕ್ಕಾಗಲ್ಲ, ಎದ್ದು ಬಂದುಬಿಡುತ್ತೆ. ಹಾಗಾಗಿ ನಾವು ಹೆಂಚಿನ ಮೇಲಿಂದ ಎತ್ತಿದ ತಕ್ಷಣ ಈ ಥರ ತುಪ್ಪ ಸವರ್ಬಿಡ್ಬೇಕು. ಈ ಥರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಂಡು ನೀಟಾಗಿ ಸವರಿ ಇಟ್ಕೊಂಬಿಡ್ಬೇಕು. ರೊಟ್ಟಿ ಮಾಡ್ತಾ ಇದ್ದಂಗೆ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಜೊತೆ ಗುಚ್ಚೆಳ್ಳು ಚಟ್ನಿ ರೆಡಿ ಆಯಿತು. ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ಬೆಲ್ಲದ ಟೇಸ್ಟು ನಾವು ಬೆಲ್ಲ ಹಾಕಿದ್ದೀವಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಆದರೆ ಸಖತ್ತಾಗಿ ಬಂದಿತ್ತು. ನಿಜ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ದಿವಸ ಆಗಿತ್ತು ನಾವು ಟೇಸ್ಟ್ ಮಾಡಿ ಹೇಗಿರುತ್ತೋ ಅಂತಿದ್ವಿ. ಆವಾಗ ನಾವು ಚಿಕ್ಕ ಹುಡುಗಿರಲ್ಲಿ ತಿಂತಿದ್ವಲ್ಲ ಅದೇ ಥರ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಾಗಿತ್ತು. ಇದು ನೀವು ನೀರು ಹಾಕ್ಕೊಂಡಿಲ್ಲ ಅಂದರೆ ಹಂಗೆ ಡ್ರೈ ಚಟ್ನಿ ಪೌಡ್ರ್ ಥರ ಮಾಡಿ ಇಟ್ಕೋಬೋದು. ನಮ್ಗೆ ಯಾವಾಗ ಬೇಕು ಆವಾಗ ಕಲಿಸ್ಕೊಂಡು ತಿನ್ಬೋದು, ಏನು ಹಾಳಾಗಲ್ಲ. ನಾವು ಇದಕ್ಕೆ ಕಾಯೆಲ್ಲ ಏನು ಹಾಕಿರಲ್ವಲ್ಲ, ಚೆನ್ನಾಗಿ ಹುರಿದಿರೋದ್ರಿಂದ ಬೇಗ ಹಾಳಾಗಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.